ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ಬಿಜೆಪಿಯಲ್ಲಿ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೀತಾ ಇದೆ. ಯಾರು ಮಾಡಿದ್ರು, ಯಾವ ಕಾರಣಕ್ಕಾಗಿ ಮಾಡಿದ್ರು, ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಮಧ್ಯೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಅಡ್ಡ ಮತದಾನದ ಗುಟ್ಟು ಹೇಳಿದ್ದಾರೆ. ಸುವರ್ಣ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅವರು ಅಡ್ಡ ಮತದಾನ ಆಗೋ ಬಗ್ಗೆ ಬಿಜೆಪಿ ನಾಯಕರಿಗೆ ಮೊದಲೇ ಗೊತ್ತಿತ್ತು ಅಂತ. ಜೂನ್ 13ನೇ ತಾರೀಕು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಸಭೆ ಮಾಡಿದ್ರು. ಹೆಬ್ಬಾಳದ ಅಪಾರ್ಟ್ಮೆಂಟ್ ಒಂದರಲ್ಲಿ ಸಭೆಯಾಗಿತ್ತು. ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯೊಬ್ಬರ ಗಮನಕ್ಕೆ ತಂದಿದ್ದೆ. ವಿಜಯೇಂದ್ರ ಅವರಿಗೂ ಫೋನ್ ಮಾಡಿದೆ, ಅಶೋಕ್ ಅವರಿಗೂ ಕರೆ ಮಾಡಿದೆ, ಅವರು ಸಂಪರ್ಕಕ್ಕೆ ಸಿಗಲಿಲ್ಲ. ಒಬ್ಬ ಪ್ರಧಾನ ಕಾರ್ಯದರ್ಶಿಯ ಗಮನಕ್ಕೆ ತಂದೆ ನಾನು ಹೇಳಿದ ನಂತರ ಮತ್ತೆಯೂ ಕೂಡ ಸಭೆಯಾಯಿತು. ಬಿಜೆಪಿ ನಾಯಕರು ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳಿಲ್ಲ ಅನ್ನೋ ಅರ್ಥದಲ್ಲಿ ಸದಾನಂದ ಗೌಡರು ಮಾತನಾಡಿದ್ದಾರೆ. ಅಂದ್ರೆ ಗೊತ್ತಿದ್ರು ಸುಮ್ಮನೆ ಕೂತ್ರು ರಾಜ್ಯ ಬಿಜೆಪಿಯ ನಾಯಕರು ಅನ್ನೋದು ಸದಾನಂದ ಗೌಡರ ಮಾತಿನ ತಾತ್ಪರ್ಯ. 3-4 ದಿನಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ದೇ ಚರ್ಚೆ ಆಗ್ತಾ ಇದೆ. ಯಾರು ವೋಟ್ ಹಾಕಿದ್ದಾರೆ ಅದರ ಬಗ್ಗೆ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಸಮಿತಿ ಅದಕ್ಕೆ ಉತ್ತರ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಧರ್ಮಸ್ಥಳದ ಆಣೆ ಪ್ರಕರಣ ಸ್ವತಃ ರಾಜ್ಯಾಧ್ಯಕ್ಷರು ಹೇಳಿದರು ಧರ್ಮಸ್ಥಳಕ್ಕೆ ಹೋಗಬೇಕು ಅಂಥೇಳಿ. ಕೆಲವರು ಅದಕ್ಕೆ ವಿರೋಧವನ್ನು ಮಾಡಿದರು. ಆದರೆ ಇದೆಲ್ಲದರ ಮಧ್ಯೆ ಭಾಳ ನೇರವಾಗಿ ಮಾತನಾಡುವಂಥ ಡಿ.ವಿ. ಸದಾನಂದ ಗೌಡರು, ಮಾಜಿ ಮುಖ್ಯಮಂತ್ರಿಗಳು, ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕೋರ್ ಕಮಿಟಿ ಸದಸ್ಯರಿದ್ದೀರಿ ನೀವು. ಮಾಜಿ ಮುಖ್ಯಮಂತ್ರಿ ಆದ ಕೆಲಸ ಮಾಡಿದವರು. ಬಹಳ ದಿನಗಳಿಂದ ಪಾರ್ಟಿಲಾಗಿರುವಂಥ ವಿದ್ಯಮಾನಗಳ ಬಗ್ಗೆ ಎಲ್ಲವನ್ನು ಕೂಡ ಭಾಳ ನೇರವಾಗಿ ಮಾಧ್ಯಮಗಳ ಮುಂದೆ ಮಾತನಾಡಿ ಅವರಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ರಿ. ಈ ಇಷ್ಟೆಲ್ಲ ಕೊಟ್ಟಿರುವ ಸದಾನಂದ ಗೌಡರು ಕ್ರಾಸ್ ವೋಟಿಂಗ್ ಆಗ್ತಾ ಹೇಳೋದು ಗಮನಕ್ಕಿರಲಿಲ್ವಾ ಅಂತ? 13ನೇ ತಾರೀಕಿನ ಸಾಯಂಕಾಲ ಸುಮಾರು 7-7:30 ಗಂಟೆ ಹೊತ್ತಿಗೆ ನಾನು ಯಾರ್ದು ಹೆಸರು ಹೇಳಲ್ಲ ಸರ್, ಅವರದ್ದು ಹೇಳಲ್ಲ, ನಮ್ಮ ಪಕ್ಷದವ್ರದ್ದು ಹೇಳಲ್ಲ, ಪ್ರಮುಖರು ಒಬ್ಬರು ನನಗೆ ಒಂದು ಸಂದೇಶ ಫೋನ್ನ ಮುಖಾಂತರ ಹೇಳಿದರು. ಹೀಗೀಗೆ ಆಗ್ತಾಯಿದೆ. ಇಲ್ಲಿಯೇ ಪಕ್ಕದಲ್ಲಿರುವಂಥ ಐಷಾರಾಮಿ ಪ್ರೆಸ್ಟೀಜಿ ಅಪಾರ್ಟ್ಮೆಂಟಲ್ಲಿ ಬಿ ಜೆ ಪಿಯ 1-2-3 ನಾಯಕರು, ಕಾಂಗ್ರೆಸ್ನ 2-3 ನಾಯಕರು ಸೇರಿಕೊಂಡು ಸಮಾಲೋಚನೆ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ವಿಧಾನ ಪರಿಷತ್ನ ಬಗ್ಗೆ ಸಮಾಲೋಚನೆ ಮಾಡ್ತಾಯಿದ್ದಾರೆ. ಪ್ರಾಯಶಃ ನಮ್ಮ MLAಗಳನ್ನು ಸ್ವಲ್ಪ ಮಟ್ಟಿಗೆ ಅವರ ಪರವಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದಾಗಿರೋ. ಅವರು ಭಾರಿ ಸೌಮ್ಯ ವ್ಯಕ್ತಿ, ಅವರು ರಾಜಕಾರಣಿ ಅಲ್ಲ, ಅವರು ನಮ್ಮ ಅಭಿಮಾನಿ, ಮೋದಿ ಅಭಿಮಾನಿ. ಹೇಳಿದರು. ನನಗೆ ಮೊದಲೇ ಇದರ ಬಗ್ಗೆ ನಮಗೆಲ್ಲ ಸಂಶಯ ಇತ್ತು. 5ನೇ ಅಭ್ಯರ್ಥಿ ತಿಳಿಸಿದಾಗಲೇ ತಕ್ಷಣ ನಾನು ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ವಿರೋಧ ಪಕ್ಷ ನಾಯಕರಿಗೆ ಫೋನು ಕನೆಕ್ಷನ್ ಟ್ರೈ ಮಾಡಿದೆ. ಇಬ್ಬರೂ ಲಭ್ಯ ಆಗಲಿಲ್ಲ. ಹಾಗಾಗಿ ನಮ್ಮ ಪಕ್ಷದ ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ನನಗೆ ಲಭ್ಯ ಆದರು. ಆ ಪ್ರಧಾನ ಕಾರ್ಯದರ್ಶಿಗೆ ಫೋನ್ ಮಾಡಿ ಹೇಳಿದೆ, ಹೀಗೊಂದು ವಿದ್ಯಮಾನ ನಡೀತಾ ಇದೆ, ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ, ನನಗೆ ಬೇರೆಯವ್ರ ಮುಖಾಂತರ ಬಂದಿರುವಂಥದ್ದು. ಆದ ಕಾರಣ ಇದರ ಬಗ್ಗೆ ಕೂಡಲೇ ಸ್ವಲ್ಪ ಹೈ ಲೆವೆಲ್ ಇದರಲ್ಲಿ ತಗೊಳ್ಬೇಕು ಮತ್ತು ಖಂಡಿತವಾಗಿ ಇದು ನಡೀತದೆ ಅಂತ ಹೇಳೋದು. ನೆಕ್ಸ್ಟ್ ಡೇ ಅದೇ ಟೀಮು ಇನ್ನು ಬೇರೆ ಕಾಂಗ್ರೆಸ್ನೊಬ್ಬ ಪ್ರಮುಖ, ಯಾರು ಸ್ವಲ್ಪ ಎಲ್ಲವನ್ನು ಹ್ಯಾಂಡಲ್ ಮಾಡಬಲ್ಲ ಅಂಥ ಪ್ರಮುಖ ಬಂದಂತಲ್ಲಿಗೆ ಬಂದು ಆ ಜಾಗವನ್ನು ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿಂದ ನಿಮ್ಮ ಪಕ್ಕದ ಇನ್ನೊಂದು ಅಪಾರ್ಟ್ಮೆಂಟ್ ಇದೆ ಅಲ್ಲಿ ಪಕ್ಕದಲ್ಲಿ ದೊಡ್ಡದು, ಆ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡಿ ಅಲ್ಲಿ ಮಾತುಕತೆಗಳು ನಡೀತು. ಇದನ್ನು ಕೂಡ ತಿಳಿಸುವಂಥ ವ್ಯವಸ್ಥೆ ಮಾಡಿದೆ ಪಕ್ಷದ ಪ್ರಮುಖರಿಗೆ. ಯಾರು ಕೂಡ ಗಂಭೀರ ಪರಿಗಣಿಸಲಿಲ್ಲ. ಮೊನ್ನೆ ನಮಗೆ ಕಪಾಳಕ್ಕೆ ಬಿದ್ದ ಮೇಲೆ, ಏಟುಗಳು ಬಿದ್ದ ಮೇಲೆ ಎಲ್ಲರೂ ಎಚ್ಚೆತ್ತುಕೊಳ್ಳಿಕ್ಕೆ ಶುರು ಮಾಡಿದರು. ಆಮೇಲೆ ಫೋನ್ ಮಾಡಿಲ್ಲ, ನನ್ನಲ್ಲಿ ಏನೂ ಹೇಳಿಲ್ಲ. ನಿನ್ನೆಲ್ಲ ಮೊನ್ನೆ ಅದೇ ಪ್ರಧಾನ ಕಾರ್ಯದರ್ಶಿ ಫೋನ್ ಮಾಡಿದರು, ಅಣ್ಣ ನೀವು ಹೇಳಿದ್ದು ಭಾರಿ ಸರಿಯಾಗಿ ಹೋಯ್ತಲ್ಲ, ನಾವು ಇದರ ಬಗ್ಗೆ ಗಂಭೀರವಾಗಿ ಏನು ಮಾಡಿಲ್ಲ. ನಾನು ಚರ್ಚೆ ಮಾಡಿಲ್ಲ ಅವರಲ್ಲಿ. ಹೊಳೆ ದಾಟಿದ ಮೇಲೆ ಆದಂಥ ವಿದ್ಯಮಾನದ ಬಗ್ಗೆ ಚರ್ಚೆ ಮಾಡುವಂಥ ಒಂದು ವ್ಯವಸ್ಥೆಗೆ ನಾನು ಹೋಗಲಿಲ್ಲ. ಅದರ ಮನಸ್ಸಿಗೆ ತುಂಬ ನೋವಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.